ನಮಸ್ಕಾರ ಕನ್ನಡ ಜನತೆಗೆ. ಏನು ನಿನ್ನೆ RCB ಸಂಭ್ರಮ ಗೆದ್ದಿತ್ತಲ್ಲ, ಈ ಬೆಂಗಳೂರಲ್ಲಿ ಸಡನ್ ಆಗಿ ಬೆಂಗಳೂರು ಟೀಮ್ನವರು ಇದು RCB ಟೀಮ್ನವರು ಬರಬಾರ್ದಿತ್ತು. ಯಾಕಂತಂದ್ರೆ ಇನ್ನೊಂದು ವಾರ ಬಿಟ್ಟು ಬಂದಿದ್ರೆ ಅಡ್ಡಿಲ್ಲ. ಯಾಕಂದ್ರೆ ಜನ ನಿನ್ನೆ ಗೆದ್ದಾರ, ಇವತ್ತು ಬಂದುಬಿಟ್ರೆ ಬಂದುಬಿಟ್ಲೆ ಮತ್ತು ಜನ ಮತ್ತು ಅಸ್ವಸ್ಥಾಗೋದು ಮತ್ತು ಜನ ಮತ್ತೆಲ್ಲ ಪ್ರತಿಯೊಬ್ಬರಿಗೆ ನೋಡಲೇಬೇಕಂತ ಆಚರಣೆ ಮಾಡಲೇಬೇಕಂತ ಹೇಳಿ ಬರ್ತಾರೆ. ಈ ಕರ್ನಾಟಕ ಸರ್ಕಾರ ಸ್ವಲ್ಪ ಆರೋಪಗಳೆಲ್ಲ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಮೇಲೆ ಚರ್ಚೆ ಆಗಬೇಕು. ಮೊದಲಿದ್ದು ನಾವು ಇದನ್ನೇನು ಪೊಲಿಟಿಸೈಸ್ ಮಾಡಬೇಕು ಅನ್ನೋಂಥ ಇಚ್ಛೆ ನಮ್ಗೆ ಯಾರಿಗೂ ಇಲ್ಲ. ಆದರೆ ಕ್ವಶನ್ ಈಸ್, ಮೊದಲಿದ್ದು ಇದರಲ್ಲಿ ಯಾರು ನಿಧನರಾಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ಅತ್ಯಂತ ವಿಷಾದವನ್ನು ನಾನು ವ್ಯಕ್ತಪಡಿಸ್ತೇನೆ. ಆದರೆ ಅದರ ಜೊತೆಯಲ್ಲಿ ನಾನು ಒಂದು ಮಾತು ಹೇಳೋದು, ನಿನ್ನೆ ರಾತ್ರಿ 11 ಗಂಟೆಗೆ 11:15 ಮ್ಯಾಚ್ ಮುಗಿದಿದೆ. ಇಷ್ಟು ತರಾತುರಿಯಲ್ಲಿ ಮಾಡಲಿಕ್ಕೆ ಪೊಲೀಸರಿಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಪೊಲೀಸರು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಿರುವಂಥ ಮಾಹಿತಿ. ಅದರ ಜೊತೆಗೆ ಕೊನೆಗೆ ಇವರು ಸರ್ಕಾರ ಒತ್ತಾಯ ಮಾಡಿ ಕೊಡಿಸಿದ ನಂತರ ಇದನ್ನು ಆ ಕ್ರಿಕೆಟ್ ಬೋರ್ಡ್ ಮೇಲೆ ಹಾಕಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಮೇಲೆ ಹಾಕಿ ಸರ್ಕಾರ ಕೈ ತೊಳ್ಕೊಳ್ಳಿ. ಕ್ರಿಕೆಟ್ ಅಸೋಸಿಯೇಷನ್ ವಿತ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ? ನಮಗೇನು ಹೇಳಿಲ್ಲ. ಅದನ್ನ ನಾವು ಇಲ್ಲಿ ಅರಮನೆ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು. ಅಲ್ಲೇನಾರು ಆಗಿದೆಯಾ? ಇಲ್ಲ ಅಲ್ವಾ? ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು. ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು, ಮಾಡಿದೀವಿ ಅಷ್ಟೇನೆ. ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನ್ ಬರೀತಿದ್ರಿ? ಮಾಡಲಿಲ್ಲ ಅಂತ ಬರೀತಿದ್ರಿ. ನೋಡ್ರಿ, ಈ ದುರಂತ ಕೇಳಪ್ಪ, ಸುಮ್ನೆ ನೀನು ಎಷ್ಟಾರು ಮಾತಾಡ್ತೀಯ? ಕೇಳ ನೀನು ನೀ ಹೇಳೋದ್ರ ಕೇಳ, ನಾನು ಉತ್ತರ ಕೊಡಕ್ಕಾಗಲ್ಲ. ನಾನು ಮಳೆ ಬರಲಿಲ್ಲ ಸಮಸ್ಯೆ ಆಗೋದು. ನಮ್ಗೆ ತುಂಬಾ ಜನ ಕಲ್ಲು ಓಡಿಸ್ಕೊಂಡ್ವಿ, ಚಪ್ಪಲಿ ತಗೊಂಡು ಕೂಗಿದ್ದಾರೆ, ಎಲ್ಲ ತುಂಬಾ ಜನ ಎಲ್ಲ ಆಗಿದೆ. ಯಾರು
ವಿಧಾನಸೌಧದಲ್ಲಿ ಅಲ್ಲೂ ಸಾಥ್ ಕೊಡ್ತಾನೆ ಆಗ್ತಿತ್ತು. ಅಲ್ಲಿ ಏನು ಸರ್ ನನ್ನೆಷ್ಟು ಪಂದ್ಯಾವಳಿ ಸರ್ ಸುಮ್ನೆ ನೀವು ಸೇಮ್ ಸರ್ ನೀವೆಲ್ಲ ಅಲ್ಲಿ ಅಲ್ಲೂ ಇದ್ರಲ್ಲಪ್ಪ ನೀವೆಲ್ಲ ನನಗ್ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ. ನನಗ್ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ.